ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡಿಶ್ ಏನು ಸ್ಪೆಷಲ್ ಗೊತ್ತಾ? ಮ್ಯಾಂಗೋ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಮ್ಯಾಂಗೋಲಿ ತುಂಬ ವೆರೈಟಿ ಡಿಶಸ್ ಮಾಡ್ಬೋದು. ಅದರಲ್ಲಿ ನಾನು ಒಂದು ಡಿಶ್ ಇವತ್ತು ಚೂಸ್ ಮಾಡಿರೋದು ಏನಂದರೆ ಮ್ಯಾಂಗೋ ರಸಗುಲ್ಲ. ಸೊ ಮ್ಯಾಂಗೋಲಿ ರಸಗುಲ್ಲ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ. ಮೊದಲಿಗೆ ನಾನು ಮಾವಿನ ಹಣ್ಣನ್ನ ಸಣ್ಣದಾಗಿ ಹಚ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ. ಮಿಕ್ಸಿಗೆ ಮಾವಿನ ಹಣ್ಣು ಕಟ್ ಮಾಡಿರೋದು ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಪನ್ನೀರ್ ಹಾಕ್ಕೊಳ್ಳಿ. ಒಂದು 100 ಗ್ರಾಮ್ ಪನ್ನೀರ್ ಹಾಕ್ಕೊಳ್ಳಿ. ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಆವಾಗ ನುಣ್ಣಗಾಗುತ್ತೆ ರುಬ್ಬೇಕಾದ್ರೆ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಬಟ್ಲು ಸೈಡ್ಗೆ ಎತ್ತಿಟ್ಕೊಬಿಡಿ. ಇದು ಆಮೇಲೆ ಯೂಸ್ ಆಗುತ್ತೆ. ಒಂದು ಬಟ್ಲು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಗಾಯ್ಸ್ ನೋಡಿ, ನಾನು ಮಿಕ್ಕಿರೋದನ್ನ ಮಾವಿನ ಹಣ್ಣು ಪೇಸ್ಟ್ನೆಲ್ಲ ನಾನು ಒಂದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಬಿಡಿ ಒಂದು ಪ್ಯಾನ್ಗೆ. ಅದ್ರ ಜೊತೆ 1 ಕಪ್ ಹುರಿದಿರೋ ರವೆ, ಸಣ್ಣ ರವೆ ತೊಗೊಂಡು ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕ್ವಾಂಟಿಟಿ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ ಪೌಡ್ರ್ ಹಾಕಿದ್ದೀನಿ. ಅದರಲ್ಲಿ ನಾನು ಏಲಕ್ಕಿನೂ ರುಬ್ಕೊಂಡಿದ್ದೀನಿ ಸಕ್ಕರೆ ಪೌಡರ್ ಮಾಡಬೇಕಂದ್ರೆ. ಅದ್ರ ಜೊತೆಗೆ 4-5 ಎಸಳು ಕೇಸರಿನೂ ಹಾಕ್ಕೊಳ್ಳಿ. 1 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಒಂದು ಸತಿ ಫ್ಲೇಮ್ ಆನ್ ಮಾಡ್ದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಲಂಪ್ಸ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆದಮೇಲೆ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಸ್ಟೇರ್ ಮಾಡ್ಕೊಳ್ಳೋಣ. ಸ್ಟೇರ್ ಮಾಡ್ಕೊತಿದ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಹಿಂಗೆ ಸ್ಟೇರ್ ಮಾಡ್ಕೊತಾ ಇರಿ, ಅದು ಗಟ್ಟಿ ಆಗಬೇಕು. ಅದಕ್ಕೆ ನೋಡಿ, ನಾನು ಲೋ ಫ್ಲೇಮಲ್ಲೇ ಹಿಂಗೆ ಹುರ್ಕೊತಾ ಇದ್ದೀನಿ. ಅದು ಮ್ಯಾಂಗೋ ಫ್ಲೇವರ್, ಮ್ಯಾಂಗೋ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಅದು ಗಟ್ಟಿ ಆಗ್ತಾ ಇರುತ್ತೆ ನೋಡಿ. ಸೊ ನೋಡಿ ಗಾಯ್ಸ್, ಈ ಥರ ಆಗುತ್ತೆ. ಒಂದು 5 ಮಿನಿಟ್ಸ್ ನೀವು ಆ ಥರ ಫ್ರೈ ಮಾಡಿಕೊಂಡ್ರೆ ಈ ಥರ ಪ್ಯಾನ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದನ್ನು ಆರ್ಕೊಳ್ಳೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಬಿಡೋಣ. ಸೊ ಗೈಸ್, ಇಲ್ಲಿ ನೋಡಿ, ನಾನು ಅದೇ ಪ್ಯಾನ್ಗೆ 3 ಕಪ್ ಹಾಲು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಪ್ಯಾನಲ್ಲಿ ಮೀಡಿಯಮ್ ಉರಿಲಿ ಇಟ್ಕೊಂಡು ನಾನು ಅದನ್ನು ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಒಂದು ಸ್ವಲ್ಪ ಕಂಡೆನ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಮಲಾಯಿಗೆ, ಆವಾಗ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಸೊ ಅದು 5 ಮಿನಿಟ್ಸ್ ನೋಡಿಕೊಂಡು ಕೂತಿಸ್ಕೊಳ್ಳಿ. ಇಲ್ಲಿ ನೋಡಿ, ಈ ಡೋನ ಎತ್ತಿಟ್ಟಿದ್ದೀವಲ್ಲ, ಅದನ್ನು ತೊಗೊಂಡು ನಾನು ಈ ಥರ ಚಿಕ್ಕ ಚಿಕ್ಕದು ಉಂಡೆ ಮಾಡ್ತಾಯಿದ್ದೀನಿ. ನೋಡಿ, ಈ ಸೈಜ್ ಉಂಡೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಸೈಜು. ಆಮೇಲೆ ಮಲೈಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಊದ್ಕೊಳ್ಳುತ್ತೆ. ಸೊ ಈ ಸೈಜ್ ಮಾಡ್ಕೊಳ್ಳಿ ಸಾಕು. ಎಲ್ಲನೂ ಆ ಥರನೇ ಮಾಡ್ಕೊತಿದ್ದೀನಿ ನಾನು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಲು ಕೂಡ ಕುದಿ ಬರ್ತಾ ಇದೆ. ಹಾಲು ಕುದೀಲಿ, ಇನ್ನೂ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಅದೊಂಚೂರು ಕಮ್ಮಿ ಆಗಿಬಿಡಲಿ. ಅದ್ರ ಕ್ವಾಂಟಿಟಿ ನಾವು ಎಷ್ಟಾಗಿದ್ವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗಬೇಕು, ಗಟ್ಟಿ ಆಗಬೇಕು. ಸೊ ನೋಡಿ, ಇಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಇನ್ನೊಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಅದು ಫುಲ್ ಗಟ್ಟಿ ಆಗುತ್ತೆ. ಹಾಲು ಕುದ್ದಿದೆ. ಹಾಲು ಸ್ವಲ್ಪ ಕಂಡೆನ್ಸ್ಡ್ ಆಗಿದೆ ನೋಡಿ. ಈ ಥರ ಕೆನೆ ಬರಬೇಕು. ಸ್ವಲ್ಪ ಹಾಲು ಯೆಲ್ಲೋಯಿಶ್ ಆಯಿತು ಅಂದರೆ ಆವಾಗ ನೀವು ಅದಕ್ಕೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4-5 ಎಸಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಸರಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಕಲರ್ ಬರುತ್ತೆ. ಕೇಸರಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಸ್ವೀಟ್ ತುಂಬ ಜಾಸ್ತಿ ಇಷ್ಟ ಇದ್ದರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಆಲ್ರೆಡಿ ಫ್ಲೇವರ್, ಸ್ವೀಟ್ ಫ್ಲೇವರ್ ಇರುತ್ತೆ. ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಫ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಇದನ್ನು ಕೂಲ್ ಆಗೋಕ್ಕೆ ಬಿಟ್ಬಿಟ್ಟಿದೆ. ಇದು ಸ್ವಲ್ಪ ಕೂಲ್ ಆದಮೇಲೆ ನಮಗೆ ಮಿಕ್ಕಿತ್ತಲ್ಲ, ಮುಂಚೆನೇ ಮ್ಯಾಂಗೋ ಪಲ್ಪ್ ಮಿಕ್ಕಿತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲು ಕೂಲ್ ಆದಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಆ್ಯಡ್ ಮಾಡಿಕೊಂಡ್ರೆ ಹಾಲು ಒಡೆದೋಗುತ್ತೆ ನೋಡಿ. ಫ್ಲೇವರ್ಗೆ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಒಳ್ಳೆ ಫ್ಲೇವರ್ ಬರುತ್ತೆ, ಫುಲ್ ಮ್ಯಾಂಗೋ ಫ್ಲೇವರ್. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಕಲರೂ. ಸೊ ಮಲಾಯಿ ರೆಡಿ ಆಗಿದೆ.
ಮಲಾಯಿ ರೆಡಿ ಆಗಿದೆ. ಇವಾಗ ನಾನು ನೋಡಿ ಇದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸೈಜಲ್ಲೆಲ್ಲ ಉಂಡೆ ಮಾಡ್ಕೊಂಡಿಟ್ಟಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾವು ಉಂಡೆ ಮಾಡಿಟ್ಟಿರೋ ಡೋನ ಇವಾಗ ಸ್ಟೀಮ್ ಮಾಡ್ಕೋಬೇಕು. ಸೊ ನಾನು ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಇಡ್ಲಿ ಪಾತ್ರೆಯಲ್ಲೇ ಹಾಕ್ಕೊತಿದ್ದೀನಿ. ಏಕೆಂದರೆ ನನ್ನ ಹತ್ರ ಸ್ಟೀಮರ್ ಇಲ್ಲ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಸ್ಟೀಮರಲ್ಲೇ ಸ್ಟೀಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಇಡ್ಲಿ ಪಾತ್ರೆಯಲ್ಲಾದರೂ ಆಗುತ್ತೆ. ನೋಡಿ, ನಾನು ಒಂದೊಂದೇ ಇಡ್ತಾಯಿದ್ದೀನಿ, ಎರಡೆರಡು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇದನ್ನ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟೊಂದಾಗಿದೆ ಅಂತ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಮುಚ್ಚಳ ಹಾಕಿಬಿಟ್ಟು 10 ಮಿನಿಟ್ಸ್ ನಾನು ಬೇಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸೊ ಗಾಯ್ಸ್, ಸ್ಟೀಮರಿಂದ ತೆಗೆದಿದ್ದೀನಿ. ನೋಡಿ ಈ ಥರ ಬೌನ್ಸಿ ಇರಬೇಕು. ಇದನ್ನೆಲ್ಲನೂ ನೀವಿವಾಗ ಮಲಾಯಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಂಗೋ ರಸಗುಲ್ಲ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು.